Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಈಗ ನೀವೇ ನೋಡಿ, ಮಹಿಮಾ ಕೆಲಸ ಮಾಡ್ತಾ ಇದ್ದಾಳೆ, ಅವಳಿಗೆ ಆ ಫ್ರೀಡಮ್ ಇದೆ. ನಾವು ಭೂಮಿಕಾಗೆ ಯಾಕೆ ಆ ಫ್ರೀಡಮ್ ಕೊಡಬಾರ್ದು? ಅವಳಿಗೆ ಓಕೆ ಅಂದು ಭೂಮಿಕಾಗೆ ಬೇಡ ಅಂತ ಹೇಳಿದ್ರೆ ಚೆನ್ನಾಗಿರುತ್ತೆ ಹೇಳಿ. ಅವ್ರಿಗೆ ಏನೇನು ಇಷ್ಟನ ಮಾಡಲಿ ಬಿಡಿ. ಅದು ಅಲ್ಲದೆ ಅವರು ಟೀಚರ್ ಆಗಬೇಕು, 4 ಜನಕ್ಕೆ ಪಾಠ ಹೇಳಬೇಕು ಅನ್ನೋದು ಅವರಪ್ಪನ ಕನಸು. ಅದಕ್ಕೋಸ್ಕರ ಅವರು ಕಷ್ಟಪಟ್ಟು ಓದಿಸಿದ್ದಾರೆ, ಅದೆಲ್ಲ ವೇಸ್ಟ್ ಆಗಬಾರ್ದಲ್ವಾ? ಇನ್ನು ಮನೆ ವಿಷಯ ಬಂದರೆ ಮನೆ ನೋಡ್ಕೊಳ್ಳೋದಕ್ಕೆ ಕೆಲಸದವರಿದ್ದಾರೆ. ನಾನು ಬೆಳಗ್ಗೆ ಆಫೀಸ್ಗೆ ಹೋದ್ರೆ ಸಂಜೆ ಬರ್ತೀನಿ, ಅವರು ಅಷ್ಟಲ್ಲಿ ಬಂದಿರ್ತಾರೆ, ನನಗೂ ಟೈಮ್ ಕೊಡ್ಬೋದು. ಎಲ್ಲ ಯೋಚನೆ ಮಾಡಿನೇ ನಾನು ಓಕೆ ಅಂದಿದ್ದು. ಅಮ್ಮ, ನಿಮ್ಗೆ ಹೇಳಿದೆ ನಾನು ಈ ನಿರ್ಧಾರ ತೊಗೊಂಡೆ ಅಂತ ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಇದು ಹೇಳೋ ಅಷ್ಟು ಇಂಪಾರ್ಟೆಂಟ್ ಅಂತ ನನಗೇನು ಅನ್ನಿಸ್ಲಿಲ್ಲ. ಅದ್ರ ಮೇಲೂ ನಿಮ್ಗೆ ಬೇಜಾರಾಗಿದ್ದರೆ ಐ ಆಮ್ ಸಾರಿ. ಸರಿ, ನಂಗೆ ಲೇಟ್ ಆಗ್ತಾ ಇದೆ, ನಾನು ಬರ್ತೀನಿ. ಗೆಳೆಯ, ಯೆಸ್ಟರ್ಡೇಸ್ ಬರ್ತ್ಡೇ ವಾಸ್ ರಿಯಲಿ ಮೆಮೊರೇಬಲ್ ಕಣ. ಮದುವೆ ಆದ್ಮೇಲೆ ಮೊದಲನೇ ಬರ್ತ್ಡೇ ಅಲ್ವಾ ಸಾಹೇಬ್ರದು? ಅದಕ್ಕೆ ಸಖತ್ತಾಗಿ ಆರ್ಗನೈಸ್ ಮಾಡಿದ್ರು ಕಣ. ಫಸ್ಟ್ ಟ್ರೈನ್ ಆಗಿತ್ತು ಏನೋ, ರೆಸ್ಟ್ ತಗೋತಾ ಇದ್ದಾರಾ? ಎಲ್ಲಿ ರೆಸ್ಟೋ ಆನಂದ, ನಿನ್ನೆ ರಾತ್ರಿ ಇದ್ದಕ್ಕಿದ್ದಂಗೆ ಮತ್ತೆ ನಾನು ಕೆಲ್ಸಕ್ಕೆ ಹೋಗ್ತೀನಿ ಅಂದರು. ಐ ಥಿಂಕ್ ಮೋಸ್ಟ್ಲಿ ಇಷ್ಟೊತ್ತು ಕೆಲ್ಸಕ್ಕೆ ಹೊರಟ್ಬಿಟ್ಟಿರ್ಬೋದು ಅನ್ಸುತ್ತೆ. ಕೆಲ್ಸಕ್ಕ ಇವತ್ತೇ? ವೆರಿ ಗುಡ್. ಇವತ್ತು ಒಳ್ಳೆ ದಿವಸ ಕಣ. ಮೋಸ್ಟ್ಲಿ ಮನೇಲಿ ಕೂತು ಕೂತು ಬೋರ್ ಆಗಿರ್ಬೇಕು, ಅದಕ್ಕೆ ಟೈಮ್ ಪಾಸ್ ಹೋಗ್ತಿರ್ತಾರೆ. ಹೋಗ್ಲಿ ಬಿಡ. ಇಲ್ಲ ಕಣ, ನನಗೆ ಹಾಗೆ ಅನ್ನಿಸ್ತಾ ಇಲ್ಲ. ಅವ್ರಿಗೆ ಏನಾದರೂ ಸಮಸ್ಯೆ ಆಗಿದೆಯಾ ಅಂತ ಅನ್ನಿಸ್ತಾ ಇದೆ. ಸಮಸ್ಯೆ? ಅಲ್ವೋ, ಎಲ್ಲದಕ್ಕೂ ಒನ್ ಸ್ಟಾಪ್ ಸೊಲ್ಯೂಷನ್ ಥರ ನೀನಿದೆಯಲ್ಲ. ಆ ಗರ್ಭ ಶ್ರೀಮಂತ ಬ್ಯಾಂಕ್ನಂತ ಗಂಡನೇ ಜೊತೆಗಿರೋವಾಗ ಅವ್ರಿಗೆಂತ ಸಮಸ್ಯೆನೋ? ಗಂಡ ದೊಡ್ಡ ಶ್ರೀಮಂತ ಅಂತ ಅವ್ರನ್ನ ATM ಥರ ಬಳಸ್ಕೊಳ್ಳೋ ಪೈಕಿ ಅಲ್ಲ ಕಣವ್ರು. ತುಂಬಾ ಸ್ವಾಭಿಮಾನಿ. ನನಗೆ ಆ ಕಾರಣಕ್ಕೆ ಯೋಚನೆ ಆಗ್ತಾ ಇರೋದು, ಏನಾದರೂ ಸಮಸ್ಯೆ ಆಗಿದೆಯಾ ಅಂತ. ಓವರ್ ಥಿಂಕಿಂಗು ಒಂದು ಲಿಮಿಟ್ ಇದೆ ಕಣ, ಅಲ್ವಾ? ಅವ್ರ ಖರ್ಚು ವೆಚ್ಚ ಎಲ್ಲ ನೀನೇ ನೋಡ್ಕೋತೀಯ ಅಂತಂದ್ರೆ ಅವ್ರಿಗೆಂತ ಸಮಸ್ಯೆನಾ? ಹೌದಪ್ಪ, ಅವ್ರಿಗೆ ಅಂತ ಒಂದು ಅಕೌಂಟ್ ಓಪನ್ ಮಾಡಿಸಿ ಡೇ ಟು ಡೇ ಖರ್ಚಿಗೆ ಅಂತ ನಾನು ಅಮೌಂಟ್ ಹಾಕಿಸ್ತಾ ಇದ್ದೀನಿ. ಬಟ್ ಅದನ್ನು ಖರ್ಚು ಮಾಡ್ತಾ ಇದ್ದಾರೋ ಇಲ್ವೋ ನಾನಂತೂ ಚೆಕ್ ಮಾಡೋಕ್ಕೆ ಹೋಗಿಲ್ಲ. ಬಟ್ ಕೆಲಸ ಮಾಡೋ ಅನಿವಾರ್ಯತೆ ಅವ್ರಿಗೆ ಯಾಕೆ ಬಂತು ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. ನನಗನ್ಸೋ ಮಟ್ಟಿಗೆ ನಾನು ಹೇಳಿದ್ನಲ್ಲ, ಬೋರ್ ಆಗ್ತಿರುತ್ತೆ, ಟೈಮ್ ಪಾಸ್ಗೆ ಅಂತ ಹೋಗ್ತಿರ್ತಾರೆ ಅಷ್ಟೇ ಕಣ. ಹಾಗಂತೀಯಾ? ಖಂಡಿತನಪ್ಪ. ಇಲ್ಲ ಕಣ, ನನ್ನ ಇಂಟ್ಯೂಷನ್ ಹೇಳ್ತಾ ಇದೆ ವೆರಿ ಸಮಥಿಂಗ್ ರಾಂಗ್ ಅಂತ. ನನ್ನ ಇಂಟ್ಯೂಷನ್ ಸುಳ್ಳು ಹೇಳಲ್ಲ. ಗೆಳೆಯ, ಅತ್ತಿಗೆ ಬಗ್ಗೆ ನಿನಗೆ ಚೆನ್ನಾಗಿ ಗೊತ್ತಿದೆಯಲ್ಲ, ಅವ್ರು ನಿನ್ನಿಂದ ಯಾವ ವಿಷಯನೂ ಮುಚ್ಚಿಡಲ್ಲಪ್ಪ. ಆ ಥರ ಏನಾದರೂ ಇದ್ದರೆ ಸಮಯ ಬಂದಾಗ ಅವರೇ ಹೇಳ್ತಾರೆ ಬಿಡು. ನೀ ಇಲ್ಲದೆಲ್ಲ ತಲೆಗೆ ಹಾಕ್ಕೊಂಡು ಸುಮ್ಮನೆ ನೆಮ್ಮದಿ ಹಾಳು ಮಾಡ್ಕೋಬೇಡ. ಮೊದಲು ಅದರಿಂದ ಹೊರಗಡೆ ಬಾ. ಕೇರ Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.